ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಅಮ್ಮನ ಮನೇಲಿದ್ದೀನಿ ಅಂತ ಹೇಳಿದ್ದೀನಲ್ವ. ಸೊ ಅಮ್ಮನ ಮನೆ ಬಂದರೆ ಸಾಕು, ಅಲ್ಲಿ ಇಲ್ಲಿ ಓಡಾಡೋ ಕೆಲಸಗಳು ತುಂಬಾ ಇರ್ತವೆ. ಸೊ ಹಾಗಾಗಿ ನಾನು ಅಕ್ಕವ್ರ ಮನೆಗೆ ಹೋಗಿ ಬಂದಮೇಲೆ, ಸೊ ನೆಕ್ಸ್ಟ್ ಡೇ ನಾನು ನಮ್ಮೂರಿಗೆ ಬಂದಮೇಲೆ ನಮ್ಮ ಅತ್ತವ್ರ ಮನೆಗೆ ಹೋಗದೆ ಇರೋದಕ್ಕಾಗುತ್ತಾ. ಸೊ ಅತ್ತೆಯರ ಮನೆಗೆ ಒಂದಿನ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು, ಸೊ ಅಕ್ಕವ್ರ ಮನೆಯಿಂದ ಬಂದ ನೆಕ್ಸ್ಟ್ ಡೇನೇ ನಾನು ಅಮ್ಮವ್ರ ಮನೆಗೆ ಹೋಗಿ ಸ್ಟಾರ್ಟ್ ಆಗಿದ್ದೀನಿ. ಸೊ ಅಮ್ಮನ ಮನೆಯಿಂದ ನಮ್ಮ ಅತ್ತವ್ರ ಮನೆಗೆ ಒಂದು 18 to 20 ಕಿಲೋಮೀಟರ್ಸ್ ಇರುತ್ತೆ. ನಾನು ತುಂಬ ವರ್ಷ, ಆಲ್ಮೋಸ್ಟ್ 4 ಇಯರ್ಸ್ ಆದಮೇಲೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ನಾನು ಶ್ರೀಮಂತಕ್ಕೆ ಹೋಗಿದ್ದು ನಾನು 9 ಮಂತ್ಸಲ್ಲಿ. ಆಫ್ಟರ್ ಡೆಲಿವರಿ ನಾನು ಹೋಗಲೇ ಇಲ್ಲ. ಆಲ್ಮೋಸ್ಟು 4 ಇಯರ್ಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಆಫ್ಟರ್ 4 ಇಯರ್ಸು. ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ನೋಡೋಕ್ಕೆ ನಮ್ಮ ಅತ್ತೆ ಮನೆ. ಸೊ ಅಲ್ಲಿ ನಮ್ಮ ಭಾವ ಒಬ್ಬರೇ ಇರ್ತಾರೆ. ಸೊ ಅವರಿಗೆ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿದೆ ಅವರಿಗೆ. ಸೊ ಮಾತಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ವಿ ಗೈಸ್. ಅವತ್ತಿನ ದಿನ ನಮ್ಮೂರಲ್ಲಿ ತುಂಬಾ ಕ್ಲೈಮೇಟು ಮಳೆ ಬರೋ ಥರ ಇತ್ತು, ಸೂಪರಾಗಿತ್ತು. ತುಂಬ ತಣ್ಣಗೆ ಗಾಳಿ ಬರ್ತಾಯಿತ್ತು. ಸೊ ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ಸ್ವಲ್ಪ ಲೈಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ಸೊ ಅವರೊಬ್ಬರೇ ಇರ್ತಾರಲ್ವ, ಸೊ ಹೋಮ್ ಟೂರ್ ಅಂತಲ್ಲ, ಸೊ ಲೈಟಾಗಿ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ರಿ. ಹೇಗಿದೆ ಅಂತಲೂ ಹೇಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನೋಡಿ, ಆಲ್ಮೋಸ್ಟ್ ನನಗೆ 4 ಇಯರ್ಸ್ ಆಯಿತು ಈ ಮನೆಗೆ ಬಂದುಬಿಟ್ಟು. ಸೊ ನನಗೆ ತುಂಬ ಖುಷಿ ಆಯಿತು ಮನೆಗೆ ಬಂದು ನಾನು ಮಾತಾಡ್ಸ್ಕೊಂಡು ಹೋಗಿದ್ದು. ಸೊ ಹಾಗೆ ನಮ್ಮ ಭಾವರಿಗೆ ಸ್ವಲ್ಪ ಅಡುಗೆ ಮಾಡಿ, ಸೊ ಮನೆ ನೋಡಿಕೊಂಡು ಹಾಗೆ ನಾವು ಸ್ವಲ್ಪ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೈಸ್. ತುಂಬ ಖುಷಿ ಆಯಿತು ನನಗೆ. ಬಟ್ ಏನು ಅಂತಂತಂದರೆ, ಅವರೊಬ್ಬರಲ್ಲಿ ಇರ್ತಾರಲ್ಲ ಅಂತೇಳ್ಬಿಟ್ಟು ಅದೇ ನಮಗೆ ಸ್ವಲ್ಪ ಅನ್ಹ್ಯಾಪಿ ಅಂತ ಅನಿಸುತ್ತು. ಸೊ ಇರಲಿ, ಪರವಾಗಿಲ್ಲ, ಎಲ್ಲೇ ಇದ್ದರೂ ಚೆನ್ನಾಗಿದ್ದರೆ ಸಾಕು ನಮಗೆ. ಸೊ ಕೂತ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ರಿಟರ್ನ್ ಆದ್ವಿ ಗೈಸ್. ನನಗೆ ಅದು ತುಂಬ ಖುಷಿ ಆಯಿತು. ಸೊ ಮನೆ ಹೇಗಿದೆ ಗೈಸ್, ನಿಮಗೆ ಇಷ್ಟ ಆಯಿತಾ? ಚೆನ್ನಾಗಿದೆನಾ ನಮ್ಮ ಅತ್ತೆ ಮನೆ? ಸೊ ಇದೆಲ್ಲ ಹೊರಗಡೆ ತುಂಬ ವರಂಡ ಜಾಸ್ತಿ ಇದೆ, ಅದೆಲ್ಲ ಜಾಸ್ತಿನೇ ಸ್ವಲ್ಪ ಗಿಡಗಳು ಬೆಳ್ಕೊಂಬಿಟ್ಟಿದ್ದಾವೆ. ಇಲ್ಲಿ ನೋಡಿ ಚಪ್ಪಲ್ ಸಣ್ಣ ಕಾಣ್ತಿದೆ ಅಲ್ವಾ, ಸೊ ಅದು ನಮ್ಮ ಮಾವನವರು ಅಂತ ಮಾಡಿರೋದು. ಸೊ ಅದನ್ನು ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿದೆ, ಹ್ಯಾಂಡ್ ಕ್ರಾಫ್ಟು. ಹಾಗೆ ಇದು ಹೊರಗಡೆ ಒಂದು ರೂಮು, ಸ್ಟೋರೇಜ್ ರೂಮ್ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ವಿ ನಾವು. ಸೊ ಸ್ವಲ್ಪ ಗಲೀಜಾಗಿದೆ, ಇಗ್ನೋರ್ ಮಾಡಿ. ಸೊ ಇದು ಸ್ಟೋರ್ ರೂಮ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಹೊರಗಡೆ ಒಂದು ರೂಮ್ ಇದೆ. ಸೊ ಒಳಗಡೆ 2 ರೂಮ್ಸ್ ಆ್ಯಂಡ್ ಕಿಚನ್, ಒಂದು ಹಾಲು, ಈ ಥರ ಮೈದಾನ. ಹೊರಗಡೆ ಇದು ಎಲ್ಲ ಮೈದಾನ. ತುಂಬ ಗಿಡಗಳು ತುಂಬ ಜಾಸ್ತಿ ಬೆಳ್ಕೊಂಡಿದ್ದಾವೆ. ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೋಬೇಕು ಅಂತೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ವಿ. ಸೊ ಇವರೆಲ್ಲ ಇಲ್ಲಿಗೆ ಬಂದ ತಕ್ಷಣ ಸ್ಟಾರ್ಟ್ ಮಾಡಿಕೊಂಡ್ರು, ಶುರು ಹಚ್ಕೊಂಡ್ರು ಆಟ ಆಡೋದೇನೋ, ಅಲ್ಲಿ ಇಲ್ಲಿ ಓಡಾಡೋದೇನೋ. ತುಂಬ ಖುಷಿಯಾಯಿತು ನೋಡಿ. ನಾವು ಆಲ್ಮೋಸ್ಟ್ 4 ಇಯರ್ಸ್ ಆಗಿತ್ತಲ್ವ. ಸೊ ನಮ್ಮ ಅತ್ತೆ ಮನೆಗೆ ಬಂದಿದ್ದು ನಾವು. ಅವ್ರಿಗೂ ಖುಷಿ ಆಯಿತು. ಹುಡುಗರು ತುಂಬ ಚೆನ್ನಾಗಿ ಆಟ ಆಡಿಕೊಂಡ್ರು ಅಲ್ಲಿ. ಸೊ ಅಲ್ಲೆಲ್ಲ ಮೈದಾನ ಎಲ್ಲ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು, ದೊಡ್ಡ ಮೈದಾನ ಇದು. ಆ ಗಿಡಗಳೆಲ್ಲ ಬೆಳ್ಕೊಂಡು ಸ್ವಲ್ಪ ಕಾಣ್ತಾನೆ ಇರಲಿಲ್ಲ. ಇಲ್ಲಿ ಮಲ್ಲಿಗೆ ಗಿಡ, ಇದು ನಮ್ಮ ಅತ್ತೆಯವ್ರು ನಾಟಿದ್ದು. ಅದು ನಮ್ಮ
ನಾಟಿದ ಗಿಡ ತುಂಬ ದೊಡ್ಡದಾಗಿತ್ತು. ಮಲ್ಲಿಗೆ ಹೂವು, ಅದು ಪಕ್ಕಕ್ಕೆ ದಾಳಿಂಬೆ ಗಿಡ, ಇದು ಕರಿಬೇವು ಗಿಡ ಆ್ಯಂಡ್ ತುಳಸಿ, ಈ ಕಡೆ ಎಲ್ಲ ಸಪೋಟ ಗಿಡ ಇದು ತುಂಬ ದೊಡ್ಡದಾಗಿತ್ತು. ಅಲ್ಲೆಲ್ಲ ಗೇಟ್ ಕಾಣ್ತಾನೆ ಇರಲಿಲ್ಲ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೋಬೇಕು ಅಂತೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನಗೆ ತುಂಬಾ ಖುಷಿ ಆಯಿತು. ಸೊ ಗೈಸ್, ಇದು ಕೊಕೊನೆಟ್ ಗಿಡ ಇದು. ಸೊ ಇದೆಲ್ಲ ಸ್ವಲ್ಪ ಮೈದಾನ ದೊಡ್ಡದಾಗೇ ಇದೆ. ಹಾಗೆ ನಾನು ಸ್ವಲ್ಪ ಕರಿಬೇವು ಸ್ವಲ್ಪ ನಾನು ಕಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು ನಮ್ಮ ಅತ್ತೆ ಮನೆಗೆ ಹೋಗಿ ನಾನು. ಸೊ ಇಲ್ಲಿ ನೆಕ್ಸ್ಟ್ ನಾವು ರಿಟರ್ನ್ ಆಗಬೇಕಾಗಿತ್ತು ಗೈಸ್. ಅವತ್ತಿನ ದಿನ ನಾವು ರಿಟರ್ನ್ ಆಗಬೇಕಾಗಿತ್ತು ಬ್ಯಾಂಗ್ಳೂರಿಗೆ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಆದ್ವಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾನು ನಿಮಗೆ ಮತ್ತೆ ಸಿಗ್ತೀನಿ, ನೋಡ್ತಾ ಇರಿ. ರಿಟರ್ನ್ ಆದ್ವಿ. ಸೊ ಅವರಿಗೆ ಬಾಯ್ ಬಾಯ್ ಹೇಳಿ, ಸೊ ನಾವು ನೆಕ್ಸ್ಟ್ ನೈಟ್ ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ ಅಂತ ಹೇಳಿ, ಸೊ ಆರಾಮಾಗಿರ್ರಿ ಅಂತ ಹೇಳಿ ರಿಟರ್ನ್ ಆದ್ವಿ ನಮ್ಮ ಅಮ್ಮನ ಮನೆಗೆ. ಸೊ ಅಮ್ಮನ ಮನೆಗೆ ರೀಚ್ ಆದ್ವಿ. ಸೊ ಇಲ್ಲಿ ನಾವು ಅಮ್ಮನ ಮನೆಗೆ ಬರೋಷ್ಟರೊಳಗೆ ಈವ್ನಿಂಗ್ ಆಯಿತು ಗೈಸ್. ಸೊ ಟೀ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಆಮೇಲೆ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕಾಗಿತ್ತು. ಸೊ ಬ್ಯಾಗ್ ಪ್ಯಾಕ್ ವಿಡಿಯೋಗಳು ನಾನು ಮಾಡಿದ್ದೀನಿ ಗೈಸ್, ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ. ಸೊ ಹಾಗೆ ನಮ್ಮ ಅತ್ತೆ ಮನೆ ಹೇಗಿದೆ ಗೈಸ್ ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ತಂಪಲ್ಲಿ ಹೋಗಿ ಬಂದ್ವಲ್ಲ, ಸೊ ತುಂಬ ಗಾಳಿ ಜಾಸ್ತಿ ಇತ್ತು. ಹೋಗಿ ಬಂದ ತಕ್ಷಣ ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರಿಗೂ ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಅವಳಿಗೂ ಸ್ವಲ್ಪ ಊಟ ಮಾಡಿಸಿ ಹಾಗೆ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ನೆಕ್ಸ್ಟ್ ನೈಟ್ ರಿಟರ್ನ್ ಆಗಬೇಕಲ್ವ, ಅದು ಮಾತಾಡಿಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ ಗೈಸ್. ಅಮ್ಮ ಮನೇಲಿ ಇರಲಿಲ್ಲ, ಸೊ ಡ್ಯೂಟಿಗೆ ಹೋಗಿದ್ದರು. ಸೊ ನೆಕ್ಸ್ಟ್ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕು. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಅತ್ತೆ ಮನೆ ಹೇಗಿದೆ ಹಾಗೆ ಶೇರ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.